ನಮಸ್ತೆ ಎಲ್ಲರಿಗೂ. ಇವತ್ತಿನ ದಿನ ಬಂದು ನವರಾತ್ರಿ 5ನೇ ದಿನ ಆಗಿರುತ್ತೆ. ಮತ್ತು ಇವತ್ತಿನ ಬಣ್ಣ ಬಂದು ಗ್ರೀನ್ ಕಲರ್ ಆಗಿರುತ್ತೆ. ಇವತ್ತು ನಾವು ಸ್ಕಂದ ಮಾತೆಯನ್ನು ಪೂಜಿಸ್ತೀವಿ. ಗ್ರೀನ್ ಕಲರು ಅಂತ ಹೇಳಿದ್ರೆ ಲೈಟ್ ಗ್ರೀನ್, ಪ್ಯಾರೆಟ್ ಗ್ರೀನ್, ಡಾರ್ಕ್ ಬಾಟಲ್ ಗ್ರೀನ್, ರಾಮ ಗ್ರೀನ್, ಈ ರೀತಿ ಕಲರಲ್ಲಿ ಸ್ವಲ್ಪ ವೇರಿಯೇಷನ್ ಆದರೂ ಪರವಾಗಿಲ್ಲ, ಸ್ವಲ್ಪ ಲೈಟು ಡಾರ್ಕ್ ಆದರೂ ಪರವಾಗಿಲ್ಲ, ವೇರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇನ್ನು ಇವತ್ತಿನ ದಿನ ನಾನು ಬಂದು ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಡೈಲಿ ನಾನು ಸ್ವಲ್ಪ ಹಾಲು ಅಂತ ಬರೀ ಹಾಲು ಕಾಯಿಸಿ ಇಡೋದೇ ಆಯ್ತಿತ್ತು. ಏನಕ್ಕೆಂದರೆ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಮಕ್ಕಳು ಬೇರೆ ಇಟ್ಕೊಂಡು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಮಾಡಬೇಕು ಅಂದರೆ ಸ್ವಲ್ಪ ಹಿಂಸೆನೇ ಆಗ್ತಿತ್ತು. ಸೊ ಅದ್ರ ಜೊತೆಗೆ ನಾನು ಜಸ್ಟ್ ಹಾಲನ್ನ ಕಾಯಿಸ್ಬಿಟ್ಟು ಇಟ್ಬಿಡ್ತಿದ್ದೆ. ಇವತ್ತಿಲ್ಲ, ಏನಾದರೂ ಮಾಡಲೇಬೇಕು ಟೆನಿಕಾಸ್ಟ್ ಅಂತ ಹೇಳ್ಬಿಟ್ಟು ಇವತ್ತು ಶಾವಿಗೆ ಇತ್ತು ಮತ್ತು ಹಾಲೆಲ್ಲ ತರಿಸ್ಬಿಟ್ಟು ನಾನಿವತ್ತು ಶಾವಿಗೆ ಪಾಯಸನ ಮಾಡಿಕೊಂಡೆ. ಇನ್ನು ಇವತ್ತು ಫ್ರೆಶ್ಶಾಗಿ ಹೂವು ಎಲ್ಲ ತೆಗಿಬೇಕಿತ್ತಲ್ಲ, ನಾನು ಮೊನ್ನೆ ತೆಗೆದಿದ್ದು, ನಿನ್ನೆ ಎಲ್ಲ ಹೂವು ತೆಗೆದಿರಲಿಲ್ಲ. ಸೊ ಇವತ್ತು ಹೂವು ಎಲ್ಲ ತೆಗೆಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೂವು ತೊಗೊಂಡಿದ್ದೆ. ಬಟ್ ನಾನು ಅದನ್ನೇನು ಕಟ್ಟಕ್ಕೆ ಹೋಗಿರಲಿಲ್ಲ. ಇನ್ನು 9 ದಿನ ತನಕ ಕಟ್ಟಿ ಹಾಕೋದಕ್ಕಿಂತ ಜಸ್ಟ್ ಒಂದೊಂದು ಹಾಕಿ ಪೂಜೆ ಮಾಡೋಣ. 9 ದಿನ ಲಾಸ್ಟು ದಿನಕ್ಕೆ ನಾನು ಚೆನ್ನಾಗಿ ಪೂಜೆ ಮಾಡ್ಕೊಳ್ಳೋಣ, ಜಾಸ್ತಿ ಹೂವು ಎಲ್ಲ ಹಾಕಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದೊಂದೇ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟು ಒಲೆ ಪೂಜೆನ ಮಾಡಿಕೊಂಡು ಹಾಲು ಕಾಯೋದಕ್ಕೆ ಇಟ್ಕೊಂಡೆ. ಆಮೇಲೆ ಶಾವಿಗೆ ಪಾಯಸನ ಮಾಡಿ ರೆಡಿ ಮಾಡಿಕೊಂಡೆ. ನಾನು ಇದ್ರದ್ದು ರೆಸಿಪಿ ಏನು ಹಾಕಿಲ್ಲ, ನೆಕ್ಸ್ಟು ವೀಡಿಯೋದಲ್ಲಿ ರೆಸಿಪಿ ಕೂಡ ಬರುತ್ತೆ, ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಇನ್ನೊಂದು ಏನಂದರೆ, ಅದು ರೆಸಿಪಿ ಬಂದು ಅಮ್ಮನ ಮನೇಲಿ ಮಾಡಿದ್ದು ಶಾವಿಗೆ ಪಾಯಸ ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು ವೀಡಿಯೋ ಸ್ವಲ್ಪ ಡಿಲೇ ಆಗ್ತಿದೆ. ಸೊ ಅದು ನೆಕ್ಸ್ಟ್ ದಿನಗಳಲ್ಲಿ ಬರುತ್ತೆ. ಇಲ್ಲ, ಅದು ಆಲ್ರೆಡಿ ಬಂದಿರಬೇಕಂತ ಅನಿಸುತ್ತೆ, ಶಾವಿಗೆ ಪಾಯಸದ ಆಲ್ರೆಡಿ ವೀಡಿಯೋ ಬಂದಿದೆ. ಬಟ್ ಇನ್ನೊಂದು ಏನಂದರೆ, ಈಗ ನನಗೆ ಒಂದು ಇದ್ದಿದ್ರೆ ಒಂದು ಇರ್ತಿರಲಿಲ್ಲ. ಸೊ ಅದಕ್ಕೆ ದ್ರಾಕ್ಷಿ ಇರಲಿಲ್ಲ, ಗೋಡಂಬಿ ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ತುಪ್ಪ ಕೂಡ ಇರಲಿಲ್ಲ. ತುಪ್ಪ ಅಂದರೆ ಪ್ರತಿಯೊಬ್ಬರು ಮನೇಲೂ ಇದ್ದೇ ಇರುತ್ತೆ, ಬಟ್ ನಮ್ಮ ಮನೇಲಿ ಯಾರೂ ಕೂಡ ತುಪ್ಪ ತಿನ್ನೋದೇ ಇಲ್ಲ. ಸೊ ಅದರಿಂದ ನಮ್ಮ ಮನೇಲಿ ತುಪ್ಪ ಬಳಸೋದು ಇಲ್ಲ. ಏನಕ್ಕಾದರೂ ಬೇಕು ಅಂದರೆ ಮಾತ್ರ, ಹಿಂಗೆ ಏನಾದರೂ ಸ್ವೀಟ್ಸ್ ಏನಾದರೂ ಮಾಡಬೇಕು ಅಂದರೆ ಮಾತ್ರ ತುಪ್ಪನ ಯೂಸ್ ಮಾಡೋದು, ಇಲ್ಲಾಂದರೆ ತುಪ್ಪದ ಬತ್ತಿ ಹಚ್ಚೋದಕ್ಕೆ ಮಾತ್ರ ಯೂಸ್ ಮಾಡೋದು ದೇವ್ರ ಮನೆಗೆ. ಸೊ ಅದರಿಂದ ತುಪ್ಪ ಸ್ವಲ್ಪ ಕಡಿಮೆನೇ ಬಳಸೋದು. ನಮ್ಮ ಯಜಮಾನ್ರತ್ತು ಮುಟ್ಟೋದೇ ಇಲ್ಲ, ತಿಂದರೆ ಮಕ್ಕಳು, ನಾನು ಅಷ್ಟು ಲೈಕ್ ಮಾಡೋದಕ್ಕೆ ಹೋಗಲ್ಲ. ಸೊ ಅದರಿಂದ ಜಾಸ್ತಿ ತುಪ್ಪ ಯೂಸ್ ಮಾಡಲ್ಲ ಮನೇಲಿ. ಈಗ ಜಸ್ಟ್ 10 ರೂಪೀಸ್ದು 2 ಪ್ಯಾಕೆಟ್ ತರಿಸಿದ್ದೆ. ಸೊ ಅದನ್ನೇ ಹಾಕಿಬಿಟ್ಟು ಶಾವಿಗೆ ಎಲ್ಲ ಹುರ್ಕೊಂಡೆ. ದ್ರಾಕ್ಷಿ ಗೋಡಂಬಿ ಕೂಡ ಇರಲಿಲ್ಲ, ಬಿಡು ಲೈಟಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಹಂಗೆ ಲೈಟಾಗೆ ಮಾಡಿಕೊಂಡು, ಅದೇ ಹೇಳಿದ್ನಲ್ಲ ಆಗಲೇ, ಇನ್ನು ಮೊನ್ನೆ ತೆಗೆದಿದ್ದು, ನೆನ್ನೆ ಹೂವು ಏನೂ ತೆಗೆದಿರಲಿಲ್ಲ, ಸ್ವಲ್ಪ ಹೂವೆಲ್ಲ ಡ್ರೈ ಆದಂಗಿತ್ತು. ಸೊ ಎಲ್ಲ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ನಾನು ಒಂದೊಂದೇ ಹೂವನ್ನ ಮುಡಿಸ್ಬಿಟ್ಟು ಇವತ್ತಿನ ಪೂಜೆನ ಫುಲ್ಲು ಸಕ್ಸಸ್ಫುಲ್ಲಾಗಿ ಮಾಡಿದೆ. ಇನ್ನು ಇವತ್ತು 5ನೇ ದಿನ. ಇನ್ನೂ 4 ದಿನಗಳ ಕಾಲ ನಾನು ಮಾಡಬೇಕು ಈ ಪೂಜೆನ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಶ್ರದ್ಧಾ ಭಕ್ತಿಯಿಂದ ನಾನು ಮಾಡ್ತಾಯಿದ್ದೀನಿ. 9 ದಿನಗಳ ಕಾಲ ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಲಾಸ್ಟ್ ವೀಡಿಯೋಗಳಲ್ಲೂ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. 9 ದಿನಗಳ ಕಾಲ ಯಾರಾದರೂ ಮಾಡ್ತೀನಿ ಅಂತ ಭಕ್ತಿಯಿಂದ ಇದ್ದೀರಾ ಅಂತ ಹೇಳಿದ್ರೆ, ದಯವಿಟ್ಟು 9 ದಿನಗಳ ಕಾಲ ನಾನ್ ವೆಜ್ ಮನೇಲೂ ಮಾಡಬೇಡಿ, ನೀವು ಕೂಡ ತಿನ್ನಬೇಡಿ. ಆಮೇಲೆ ಇನ್ನೊಂದೇನೆಂದರೆ, ಬೆಳಿಗ್ಗೆ ಎದ್ದು ನಾವು ಮಾಮೂಲಿ ಪೂಜೆ ಮಾಡ್ಕೋತೀವಿ. ಸ್ವಲ್ಪ ದೀಪದಲ್ಲಿ ಎಣ್ಣೆ ಕಮ್ಮಿ ಆಗಿರುತ್ತೆ, ಎಣ್ಣೆ ಹಾಕೋತೀವಿ. ಬತ್ತಿನ ಸ್ವಲ್ಪ ಮುಂದೆ ಮಾಡ್ಕೋತೀವಿ. ಮಾಮೂಲಿ ದೇವ್ರ ಹತ್ರ ಇರೋದು ದೀಪನ ಹಚ್ಚಿ 2 ಕಡ್ಡಿ ಹಚ್ಚಿ ನಾವು ಬೆಳಿಗ್ಗೆ ಪೂಜೆನ ನೈವೇದ್ಯಕ್ಕೆ ಏನಾದರೂ ಇಟ್ಕೊಂಡು, ಆವತ್ತಿನ ದಿನ ಯಾವ ಕಲರ್ ಇದೆಯೋ ಆ ಸ್ಯಾರಿನ ವೇರ್ ಮಾಡಿ ನಾವು ಪೂಜೆನ ಮಾಡ್ಕೋತೀವಿ. ಸಂಜೆ ಹೊತ್ತು ಕೂಡ ಆಗೋರು, ಮೇಂಟೈನ್ ಮಾಡ್ತೀನಿ ಅನ್ನೋರು ಕೂಡ ಅದೇ ಸ್ಯಾರಿಲೇ ಮೇಂಟೈನ್ ಇರ್ಬೋದು. ಆಗಲ್ಲ ಅನ್ನೋರು ಬೇಕಿದ್ರೆ ತೆಗೆದು ಬಿಡ್ಬೋದು. ಸಂಜೆನೂ ಇದೇ ಥರನೇ ಹೊಸ್ಲು ಪೂಜೆ ಮತ್ತು ಮನೆ ಒಳಗಡೆ ದೇವ್ರ ಮನೆ ಪೂಜೆ ಮಾಡಿಕೊಂಡ್ರೆ ಮುಗೀತು. ಏನಾದರೂ ಅಪ್ಪಿತಪ್ಪಿ ಏನಾದರೂ ಪೀರಿಯಡ್ಸ್ ಆಗೋದ್ರೆ, ಮಂತ್ಲಿ ಸೈಕಲ್ ಅಂತ ಹೆಣ್ಮಕ್ಳಿಗೆ
ಪ್ರತಿಯೊಂದು ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ಪ್ರಾಬ್ಲಮ್ಮು. ಆ ರೀತಿ ಏನಾದರೂ ಪ್ರಾಬ್ಲಮ್ ಏನಾದರೂ ಮಧ್ಯದಲ್ಲಿ ಬಂತು ಅಂತ ಹೇಳಿದ್ರೆ ಮಕ್ಳ ಕೈಲಾದರೂ ಹಚ್ಚಿಸ್ಬೋದು, ಇಲ್ಲ ಮನೇಲಿ ಹಸ್ಬೆಂಡ್ ಇದ್ದೇ ಇರ್ತಾರೆ, ಅವ್ರ ಕೈಲಾದ್ರೂ ದೀಪನ ಮಾತ್ರ ಆರಿಸ್ದಂಗೆ ನೋಡ್ಕೋಬೇಕು. ಆರಿಸ್ದಂಗೆ ನೋಡಿಕೊಂಡು ಎಣ್ಣೆ ಬಿಡಿ ಅಂತ ಹೇಳಿದ್ರೆ ಮಾಮೂಲಿ ಯಜಮಾನ್ರಾದರೂ ಸರಿಯೇ, ಯಾರಾದರೂ ಮನೇಲಿ ಇದ್ದೇ ಇರ್ತಾರೆ, ಸೊ ಅವ್ರ ಕೈಲಿ ಎಣ್ಣೆ ಬಿಟ್ಟು ಸ್ವಲ್ಪ ಬತ್ತಿ ಮುಂದೆ ಮಾಡಿಸ್ಬಿಟ್ಟು 2 ಕಡ್ಡಿ ಹಚ್ಚಿಸೋಕ್ಕಾದರೆ ಹಚ್ಚಿಸಿ, ಇಲ್ಲ ಅಂದರೆ ಏನು ಪರವಾಗಿಲ್ಲ. ಆ ಥರ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಯಾಕೆ ಹಚ್ಚಲ್ಲ, ದೀಪಕ್ಕೆ ಎಣ್ಣೆನೇ ಬಿಟ್ಟ ಕಡ್ಡಿ ಹಚ್ಚಲ್ವಾ, ಹಚ್ಚುತ್ತಾರೆ. ಆ ಥರ ಯಾರ ಕೈಲಾದರೂ ಪೂಜೆನ ಮಾಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಪ್ಪಿತಪ್ಪಿ ಏನಾದರೂ ನವರಾತ್ರಿ ಸ್ಟಾರ್ಟ್ ಆಗೋದಕ್ಕೂ ಮುಂಚೆಲೇ ಪೀರಿಯಡ್ಸ್ ಆಗಿಬಿಟ್ರು ಅಂತ ಅಂದರೆ ಮಾಡೋದಕ್ಕೆ ತುಂಬ ಆಸೆ ಇರೋರು, ಇಷ್ಟ ಇರೋರು, ನಾನು ಮಾಡಬೇಕು, ನಾನು ಏನಾದರೂ ಒಂದು ಮನಸ್ಸಲ್ಲಿ ಕೋರ್ಕೊಂಡು ಒಂದು ಇಟ್ಕೊಂಡು ನಾನು ದೀಪ ಹಚ್ಚಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಇಟ್ಕೊಂಡು ಏನಾದರೂ ನಾನು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿರೋರು ಅವರು ಕೂಡ ಬೇಕಿದ್ರೆ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಇನ್ನು ನವರಾತ್ರಿ ಮುಗಿಯೋದಕ್ಕೆ ಇನ್ನು 5 ದಿನ ಇದೆ, ಇನ್ನು 3 ದಿನ ಇದೆ ಅನ್ನೋ ಹಂಗಿದ್ರೂ ಕೂಡ ಮಾಡ್ಕೋಬೋದು. ಆ ರೀತಿಯಾಗಿ ಸದ್ಯಕ್ಕೆ ನಾನು ಫಸ್ಟ್ ಡೇಯಿಂದ ಮಾಡ್ತಾಯಿದ್ದೀನಿ. ಇನ್ನೇನೋ ಸ್ವಲ್ಪ ಮುಗಿಯೋ ಟೈಮ್ಗೆ ಸ್ವಲ್ಪ ನಂದು ಪೀರಿಯಡ್ಸ್ದು ಡೇಟ್ ಇದೆ, ಬಟ್ 9 ದಿನಗಳ ಕಾಲ ಮುಗಿಯೋ ತನಕ ಆಗಬಾರ್ದು ಅನ್ನೋದೇ ನನ್ನ ಆಸೆ. ಇನ್ನು 1 ದಿನ 2 ದಿನ ಇನ್ನು 4 ದಿನ ಇದೆ. ಆ 4 ದಿನದಲ್ಲಿ ನನಗೆ ಸ್ವಲ್ಪ ತಡೆದ್ಬಿಟ್ರೆ ಸಾಕು ಅನ್ನೋದೇ ನನ್ನ ಒಂದು ಯೋಚನೆ ಆಗಿದೆ. ಬಟ್ ಯಾವುದೇ ಆದರೂ ನಮ್ಮ ಕೈಲಿ ಏನೂ ಇಲ್ಲ ಅಲ್ವಾ, ಸೊ ನಮ್ಮ ಕೈಲಿ ಮಾಡಿಸ್ಕೋಬೇಕು ಅಂತ ಇದ್ದರೆ ಹೆಂಗಿದ್ರು ಮಾಡಿಸ್ಕೋತಾರೆ. ನೋಡಿ, ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರೋದು ನಾನು ಇವಾಗ ಮಾಡ್ತಾಯಿದ್ದೀನಿ ಸ್ಪೆಷಲ್ ಆಗಿ ಅಂತ ಹೇಳಿದ್ರೆ ಮಾಡಿಸ್ಕೋಬೇಕು ಅನ್ನೋ ಆಸೆ ಇದೆ, ಮಾಡಬೇಕು ಅನ್ನೋದು ಭಕ್ತಿ ಕೂಡ ನಮ್ಮಲ್ಲಿದೆ ಅಂತ ಅಂದಮೇಲೆ ನಾವು ಮಾಡಲೇಬೇಕು. ಸೊ ಅದರಿಂದ ಕಾಲಕ್ಕನುಗುಣವಾಗಿ ನಾವು ತಕ್ಕಂತೆ ಬದಲಾಗಬೇಕು, ತಕ್ಕಂತೆ ನಾವು ನಡ್ಕೋಬೇಕು ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ನನಗಂತೂ ನಿಜವಾಗ್ಲೂ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನನಗೆ ಖುಷಿ ಕೊಡ್ತಿದ್ದೆ, ನಾನು ಮಾಡ್ತಿದ್ದೀನಿ. ಸಂಕಲ್ಪ ಅಂತ ನಾನೇನು ಮಾಡಿಲ್ಲ, ಜಸ್ಟ್ ಮಾಡಬೇಕು ಅಂತ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಸಂಕಲ್ಪನ ನಾನು ಮಾಡಿಲ್ಲ. ನಾವು ಯಾವ ಥರ ಸಂಕಲ್ಪ ಮಾಡಿಕೊಂಡ್ರು ನಮ್ಮ ಮನೇಲಿ ಹೆಂಗೆ ಬರೆದಿರುತ್ತೋ ಹಾಗೆ ಅದು ಆಗೋದು. ಬಟ್ ಚೇಂಜ್ ಮಾಡೋದಕ್ಕಾಗಲ್ಲ. ನಾವು ಎಕ್ಸ್ಟ್ರಾ ಪೂಜೆ ಪುನಸ್ಕಾರ ಮಾಡ್ತೀವಿ ಅಂತ ಯಾವುದೂ ಕೂಡ ಚೇಂಜಸ್ ಆಗೋದಿಲ್ಲ. ನಮ್ಮದು ಜೀವನ ಹೆಂಗಿದೆಯೋ ಅದೇ ಥರನೇ ನಡ್ಕೊಂಡು ಹೋಗೋದು ಅಂತ ಹೇಳ್ಬೋದು. ಬಟ್ ಮತ್ತು ಇನ್ನೇನಕ್ಕೆ ಪೂಜೆ ಮಾಡ್ತಿದ್ದೀರಾ ಅಂತ ಯಾರು ಪ್ರಶ್ನೆನ ಕೇಳೋದಕ್ಕೆ ಮಾತ್ರ ಹೋಗಬೇಡಿ. ನಮ್ಮ ಮನಸ್ಸಿಗೊಂದು ಖುಷಿಗೋಸ್ಕರ ಅಷ್ಟೇ ನಾವು ಪೂಜೆ ಮಾಡೋದು. ನಾವು ಏನೇ ಒಂದು ಮಾಡ್ತೀವಿ ಅಂದರೆ ಯಾವುದು ಕೂಡ ಬದಲಾಗಲ್ಲ. ಸೊ ಎಲ್ಲ ನಮ್ಮ ಮನೇಲಿ ಹೆಂಗೆ ಬರೆದಿರುತ್ತೋ ಹಂಗೆ ನಡ್ಕೊಂಡು ಹೋಗೋದು. ನಮ್ಮ ಒಂದು ಖುಷಿಗೆ, ನಮ್ಮ ಒಂದು ಇದಕ್ಕೋಸ್ಕರ ನಾವು ಮಾಡ್ತೀವಿ. ಅದು ಅವಾಗಿಂದ ಪೂಜೆ ಪುನಸ್ಕಾರ ಅನ್ನೋದು ನಡ್ಕೊಂಬಂದ್ಬಿಟ್ಟಿದೆ ಅಲ್ವಾ. ಸೊ ಅದರಿಂದ ನಾವು ಪೂಜೆನ ಮಾಡ್ಕೊತೀವಿ ಅಷ್ಟೇ. ಪ್ರತಿನಿತ್ಯ ನಾನು ಇದೇ ಥರನೇ ನಾನು ಪೂಜೆನ ಮಾಡ್ತಾಯಿರೋದು. ಆಮೇಲೆ ಇನ್ನೊಂದು ಏನಂದರೆ, ಪೂಜೆ ಎಲ್ಲ ಮಾಡಿ ಮುಗಿಸಿ ಇನ್ನು ನಂದು ಎಡಿಟಿಂಗ್ ಕೆಲಸಗಳು ಅದು ಇದು ಇದ್ದೇ ಇರುತ್ತೆ ಡೈಲಿ ಪ್ರತಿದಿನ. ನಾನು ನಾಳೆ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಅವತ್ತಿಂದು ಆಲ್ಮೋಸ್ಟ್ ಅವತ್ತೇ ನಾನು ಎಡಿಟಿಂಗ್ ಮಾಡಿ ಮುಗಿಸ್ಕೊತಾ ಇದ್ದೀನಿ. ನನಗೆ ಏನಾರ ಟೈಮ್ ಸಿಕ್ತು ಅಂದರೆ ವಾಯ್ಸ್ ಓವರ್ ಕೊಟ್ಟು ಕೂಡ ಮುಗಿಸ್ಬಿಡ್ತೀನಿ. ಟೈಮ್ ಸಿಕ್ಕಿಲ್ಲ ಅಂದರೆ ವಾಯ್ಸ್ ಓವರ್ ಒಂದು ಬ್ಯಾಲೆನ್ಸ್ ಉಳಿಸ್ಕೋತೀನಿ. ಆ ರೀತಿಯಾಗಿ ಅವತ್ತಿಂದ ಅವತ್ತೇ ಮಾಡಿ ಮುಗಿಸ್ಕೊತಾ ಇದ್ದೀನಿ. ಇನ್ನು ಫೈನಲಾಗಿ ಈ ರೀತಿ ಒಂದು ಲುಕ್ಕು ಬಂತು ಅಂತಲೇ ಹೇಳ್ಬೋದು ದೇವ್ರ ಮನೆದು. ಆಮೇಲೆ ನೆಕ್ಸ್ಟು ಇನ್ನೊಂದು ಏನಂತ ಹೇಳಿದ್ರೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಬೆಳಗ್ಗೆಯಿಂದ ಸಂಜೆ ತನಕ ಏನು ಮಾಮೂಲಿ ಇದ್ದಿದ್ದ ಕೆಲಸಗಳನ್ನೇ. ಸೊ ನಾನು ಅದಕ್ಕೆ ಏನು ಸ್ಪೆಷಲ್ ಇರಲಿಲ್ಲ ಇವತ್ತು. ಸೊ ಅದಕ್ಕೆ ನಾನೇನು ಜಾಸ್ತಿ ವೀಡಿಯೋಗಳೇನು ಮಾಡ್ಕೊಂಡಿಲ್ಲ. ಇನ್ನು ಇದು ಬಂದು ಈವ್ನಿಂಗ್ದು ವೀಡಿಯೋ ಆಗಿರುತ್ತೆ. ಈವ್ನಿಂಗ್ ಅಂತ ಹೇಳಿದ್ರೆ ನೀವು ಕೇಳ್ಬೋದು, ಸಂಜೆ ತನಕ ಇದೇ ಸ್ಯಾರಿಲೇ ಇದ್ರಾ ಅಂತ ಹೇಳ್ಬಿಟ್ಟು. ಹೌದು, ನನಗೆ ಸ್ಯಾರಿ ಕಂಫರ್ಟಬಲ್ ಇದೆ. ನಾನು ಸಾಫ್ಟಾಗಿ ಸ್ಯಾರಿ ಚೆನ್ನಾಗಿದ್ರೆ ನಾನು ಸಂಜೆ ತನಕ ಏನು ನೈಟ್ ತನಕನೇ ವೇರ್ ಮಾಡ್ತೀನಿ. ಸ್ವಲ್ಪ ರಫ್ ಇತ್ತು ಚುಚ್ಚೋ ಥರ ಸ್ಯಾರಿಗಳಾದರೆ ನಾನು ನಿಜವಾಗ್ಲೂ ಸ್ವಲ್ಪ ಹೊತ್ತಿಗೆ ತೆಗೆದುಬಿಡ್ತೀನಿ ಸ್ಯಾರಿನ. ಬಟ್ ಇದು ಸಿಂಪಲ್ಲಾಗಿರೋದ್ರಿಂದ ನಾನು ಆದಷ್ಟು ಸಿಂಪಲ್ ಸ್ಯಾರಿನೇ ಕಲರ್ಸ್ ನೋಡಿ ಸಿಂಪಲ್ ಸ್ಯಾರಿನೇ ನೋಡಿ ಉಟ್ಕೋತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು, ಇದು 5ನೇ ದಿನ, 5 ದಿನಗಳ ಕಾಲ ನಾನು ಯಾವ ಥರ ಸ್ಯಾರಿಗೆ ಹಾಕ್ಕೊಂಡಿದ್ದೆ ಅಂತ ನೀವೇ ನೋಡ್ಬೋದು. ಮತ್ತು ಇನ್ನು ಸಂಜೆದು ಇದು ವ್ಲಾಗ್ ಅಂತ ಹೇಳಿದ್ರೆ, ಇದು ಅಮ್ಮನ ಮನೇಲಿ ಮಾಡಿರೋದಿದು. ನಾನು ಸಂಜೆ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಹೋದೆ. ನನ್ನ ತಮ್ಮ ಉತ್ತರ ಪ್ರದೇಶಕ್ಕೆ ಹೋಗ್ತಿದ್ದ. ಅಲ್ಲಿ ಬಂದು ಇಸ್ಕಾನ್ ಕಡೆಯಿಂದ ಏನೋ ಕರ್ಕೊಂಡು ಹೋಗ್ತಿದ್ದ, ಏನೋ ಹೇಳ್ದ. ಬಟ್ ಅವ್ನು ಬರಲಿ, ಅದು ಏನು ಡೀಟೇಲು ಅಂತ ಹೇಳ್ತೀನಿ. ಮತ್ತು ಅವನು ಅಲ್ಲಿ ವ್ಲಾಗ್ ಮಾಡ್ಕೊಂಬಂದಿರೋದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನೆಕ್ಸ್ಟು ತಿಳಿಸ್ತೀನಿ, ಹಾಕ್ತೀನಿ ನಿಮಗೆ ಲಿಂಕು. ಅವನು ಅಲ್ಲಿಂದ ಬರಲಿ, 7 ದಿನ ಅಂತ ಹೇಳ್ಬಿಟ್ಟು ಹೊರಟಿದ್ದಾನೆ.
ಅವನೇನೋ ಅಲ್ಲಿಗೆ ಹೋಗ್ಬೇಕಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದನ್ನ ತಿನ್ನಬಾರ್ದಂತೆ. ಸೊ ಅಮ್ಮನ್ನ ಮ್ಯಾಗಿ ಮಾಡಿಕೊಡು ಅಂತ ಕೇಳ್ತಿದ್ದ. ಸೊ ಅದಕ್ಕೆ ಅಮ್ಮ ಫೋನ್ ಮಾಡಿಬಿಟ್ಟು ಹಂಗಂದ್ರು. ಸರಿ ಆಯಿತು ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ನಾನು ತರಕಾರಿ ಹಾಕಿ, ಅಮ್ಮ ಪ್ಲೈನಲ್ಲಿ ಮಾಡ್ತಾರೆ, ತರಕಾರಿ ಎಲ್ಲ ಹಾಕಿ ಅಮ್ಮನಿಗೆ ಮಾಡೋದಕ್ಕೆ ಬರಲ್ಲ. ಸೊ ಪ್ಲೈನಲ್ಲಿ ನೀರು ಕುದಿಸ್ಬಿಟ್ಟು ಜಸ್ಟ್ ಇದನ್ನು ಹಾಕ್ಬಿಟ್ಟು ಮಾಡಿಕೊಡ್ತಾರೆ ಪಾಪ ಅಮ್ಮ. ಸೊ ಅದಕ್ಕೆ ಇಲ್ಲ ನಾನೇ ಬಂದು ಮಾಡಿಕೊಡ್ತೀನಿ, ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಅಲ್ಲಿ ಹುಡುಗರುಗಳಿಗೂ ಕೂಡ ಎಲ್ಲರಿಗೂ ಒದಗುತ್ತೆ. ಸೊ ಬರೀ ಪ್ಲೈನಾಗಿ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಅಂತ, ಇರು ನಾನೇ ಬಂದು ಮಾಡಿಕೊಡ್ತೀನಿ ಅಂತ ಅಮ್ಮನಿಗೆ ಹೇಳ್ಬಿಟ್ಟು ನಾನು ಸಂಜೆ ಕೂಡ ಪೂಜೆ ಮಾಡ್ತಿದ್ದೀನಿ ಅಲ್ವಾ, ಸಂಜೆ ಕೂಡ ಒಂದೆರಡು ಕಡ್ಡಿ ಹಚ್ಚಿ ಪೂಜೆ ಮಾಡಿ ನಾನು ಅಮ್ಮನ ಮನೆಗೆ ಹೋದೆ. ಅಲ್ಲಿ ಅಮ್ಮನ ಮನೆಗೆ ಹೋಗಿ ಅವನಿಗೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಚ್ಬಿಟ್ಟು ಒಂದು ಮ್ಯಾಗಿ ಒಂದು 5 ಪ್ಯಾಕೆಟ್ ಏನೋ ತೊಗೊಂಬಂದಿದ್ದ. ಮಸಾಲೆ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡೆ, ಮ್ಯಾಗಿ ಎಲ್ಲ ಸಪ್ರೇಟಾಗಿ ಮುರಿದಿಟ್ಕೊಂಡೆ. ಪೂರ್ತಿ ಹಾಕ್ಬಿಟ್ರೆ ಅಷ್ಟು ಉದ್ದ ತಿನ್ನೋದಕ್ಕೆ ಆಗೋಲ್ಲ. ಸೊ ಅದಕ್ಕೆ ನಾನು ಒಂದು ಮ್ಯಾಗಿಯಲ್ಲಿ 2 ಭಾಗ ಮಾಡಿದೆ ಅಷ್ಟೇ. ಎಲ್ಲ ಭಾಗ ಮಾಡಿ ಇಟ್ಕೊಂಡೆ. ನೋಡ್ತಾ ಇರ್ಬೋದು ನೀವೇನೇ ಯಾವ ರೀತಿ ಭಾಗ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಆ ರೀತಿ ಮಾಡಿಕೊಂಡು ತರಕಾರಿ ಎಲ್ಲ ನೀರೆಲ್ಲ ಹಾಕಿ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿದಾಗ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ, ಉಪ್ಪಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಜಸ್ಟ್ ತರಕಾರಿಗೆ ಹಿಡಿಬೇಕಷ್ಟೇ. ಅದಕ್ಕೆ ಒಂದು ಚಿಟಿಕೆ ಒಂದು ಸ್ವಲ್ಪ ಮಾತ್ರ ಉಪ್ಪು ಹಾಕಿ ತರಕಾರಿ ಬೇಯಿಸ್ಕೊಂಡು ತರಕಾರಿನ ಚೆಕ್ ಮಾಡ್ತಾ ಇರಬೇಕು. ತರಕಾರಿ ಬೆಂದಿದೆ ಅನ್ನಂಗೆ ಆವಾಗ ನೀರು ಕುದೀತಾ ಇರುತ್ತಲ್ವ, ಆ ಟೈಮಲ್ಲಿ ಅದು ನೂಡಲ್ಸು ಮ್ಯಾಗಿನ ಹಾಕ್ಕೊಂಡು ಲಾಸ್ಟಲ್ಲಿ ಮ್ಯಾಗಿ ಮಸಾಲೆನ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಂಡು ಮ್ಯಾಗಿ ಬೇಯೋ ತನಕ ಮಿಕ್ಸ್ ಮಾಡಿಕೊಂಡ್ರೆ ಅದಕ್ಕೆ ಕರೆಕ್ಟಾಗಿ ಬರುತ್ತೆ. ಅದು ಟ್ರೈನಲ್ಲಿ ಹೋಗ್ತಿದ್ರಲ್ವ, ಅವರೇ ಬುಕ್ ಮಾಡಿ ಎಲ್ಲ ಪ್ರತಿಯೊಂದು ಅವ್ರದ್ದೇ ಕರ್ಕೊಂಡು ಹೋಗ್ತಿದ್ರು. ಏನಕ್ಕೆ ಏನು ಅಂತ ನೆಕ್ಸ್ಟು ಹೇಳ್ತೀನಿ ನಾನು, ಅವ್ನು ಬರಲಿ ವಾಪಸ್ ಅಲ್ಲಿಂದ ಬಂದ ಮೇಲೆ ನಾನು ನಿಮಗೆ ತಿಳಿಸ್ತೀನಿ ಏನಕ್ಕೆ ಅಂತ ಹೇಳಿಬಿಟ್ಟು. ಅವನು ಬ್ಲಾಗ್ ಎಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾನೆ. ಅದು ಮಾಡ್ಕೊಂಡು ಬಂದಮೇಲೆ ಅದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕ್ತೀನಿ ನಿಮಗೆ. ಸೊ ಏನಕ್ಕೆ ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ಅವನು 3 ಜನ ಏನೋ ಹೋಗ್ತಿದ್ದಾರಂತೆ, ಅವರೆಲ್ಲ ಸಪ್ರೇಟಾಗಿ ಹೋಗ್ತಿದ್ದಾರಂತೆ. ಇವ್ರಿಗೆ ಸಪ್ರೇಟಾಗಿ ಟಿಕೆಟ್ನ ಬುಕ್ ಮಾಡಿ ಟ್ರೈನಲ್ಲಿ ಇದು ಮಾಡಿದ್ದಾರೆ ಅವರು. ಸೊ ಅದರಿಂದ ಇವನು ಟ್ರೈನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾಯಿರೋದು ಎಲ್ಲ ಬಂದೇ ಬರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾರೋ ಅಡುಗೆಗಳು ಯಾರೂ ಕೊಡೋದೇ ಇಲ್ಲ ಆಲ್ಮೋಸ್ಟು. ಮನೇಲಂದರೆ ನಾವು ಹೆಂಗೋ ಮಾಡ್ಬೋದು. ಸೊ ಅದಕ್ಕೆ ಮ್ಯಾಗಿ ಒಂದು ಪ್ಲ್ಯಾನ್ ಮಾಡ್ದೆ ಅವನೇ. ಸರಿ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು 2 ಬಾಕ್ಸ್ಗೂ ಹಾಕ್ಬಿಟ್ಟು ಕೊಟ್ಟು ಕಳಿಸಿದ್ವಿ. 3 ಜನ ಇದ್ದಾರಂತೆ, ಅಡ್ಜಸ್ಟ್ ಆಗುತ್ತೆ ತೊಗೊಳ್ಳಿ ತಿನ್ನಿ ಅಂತ ಹೇಳ್ಬಿಟ್ಟು 3 ಜನಕ್ಕೂ ಕೊಟ್ಟು ಕಳಿಸಿದ್ವಿ. ಅವನ್ನೆಲ್ಲ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ. ಸ್ವಲ್ಪ ಒಂದು ಕಾಲೇಜ್ ಬ್ಯಾಗ್ಗೆ ಎತ್ತಿಟ್ಕೊಂಡಿದ್ದ ಬಟ್ಟೆನ. ಟ್ರೈಪ್ಯಾಡ್ ಹೇಳಿದ್ನಲ್ಲ ನಾನು, ಏನಕ್ಕೆ ತೊಗೊಂಡಿದ್ದಾನೆ ಅರ್ಜೆಂಟಾಗಿ ಅಂತ ಹೇಳ್ಬಿಟ್ಟು, ಇದಕ್ಕೋಸ್ಕರನೇ ಅವನು ತೊಗೊಂಡಿರೋದು. ಅವನು ವ್ಲಾಗೆಲ್ಲ ಮಾಡಬೇಕಲ್ವ ಅಲ್ಲಿ. ಸೊ ಅದರಿಂದ ಹೊಸದು ತೊಗೊಂಡಿದ್ದಾನೆ. ಚಿಕ್ಕಮಂಗ್ಳೂರಿಗೆ ಹೋದಾಗ ಬಿಟ್ಟು ಬಂದಂಗೆ ಇದನ್ನು ಬಿಟ್ಟು ಬಾರಪ್ಪ ಅಂತ ನಾನು ಹಂಗೂ ತಮಾಷೆ ಮಾಡ್ತಿದ್ದೆ. ಇದೆಲ್ಲ ಸಪ್ರೇಟಾಗಿ ಇನ್ನೊಂದು ಚೇರಲ್ಲಿ ಇಟ್ಟಿದ್ದಾನಲ್ಲ, ಅದೆಲ್ಲ ಸಪ್ರೇಟಾಗಿ ಇನ್ನೊಬ್ಬ ಅವ್ನ ಫ್ರೆಂಡ್ ಬರ್ತಾನೆ. ಅವ್ನ ಫ್ರೆಂಡ್ ಬಂದಮೇಲೆ ಟ್ರಾಲಿಗೆ ಹಾಕ್ಕೊಳ್ತೀನಿ, ನಂದು ಕಾಲೇಜ್ ಬಗ್ಗೆ ಪೂರ್ತಿ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ನ ಫ್ರೆಂಡ್ನ ಕಾಯ್ತಾ ಇದ್ದ. ಆಮೇಲೆ ಊಟ ಎಲ್ಲ ಕೊಟ್ವಿ, ಎಲ್ಲ ಬ್ಯಾಗ್ ಇಟ್ಕೊಂಡು ಒಂದು ವಾಟ್ರ್ ಬಾಟ್ಲೆಲ್ಲ ಇಟ್ಕೊಂಡು, ಮತ್ತು ಅವ್ನ ಫ್ರೆಂಡು ಬಂದ, ಎಲ್ಲ ಬ್ಯಾಗೆಲ್ಲ ತುಂಬ್ಕೊಂಡು ರೆಡಿ ಮಾಡಿಕೊಂಡು ಹೊರಟ್ರು. ಮತ್ತು ಗೊತ್ತಾಗುತ್ತೆ ಏನಕ್ಕೆ ಏನು ಅಂತ ಎಲ್ಲ ಹೇಳ್ತೀನಿ, ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಮತ್ತು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವೀಡಿಯೋಯಿಂದ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ, ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮದೇನೇ ಒಂದು ಅಭಿಪ್ರಾಯ ಇದ್ರೂ ನನಗೆ ತಿಳಿಸಿ ಅಂತ ಕೇಳ್ತೀನಿ. ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.